ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ರೈತ ಸಂಘದ ವತಿಯಿಂದ ಹಾಗೂ ಎಲ್ಲ ಕಲ್ಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂತ ಎಲ್ಲ ರೈತರ ಪರವಾಗಿ ಒಂದು ಮನವಿಯನ್ನು ಕೊಡೋಕ್ಕೆ ತಾಲೂಕಾ ಅಧ್ಯಕ್ಷರು ಆದಿಯಾಗಿ ಹಾಗೂ ಕಲ್ಕೇರಿಯ ಅಧ್ಯಕ್ಷರ ಆದಿಯಾಗಿ ಹಾಗೂ ಕಲ್ಕೇರಿ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂತ ಎಲ್ಲ ರೈತ ಮುಖಂಡರ ರೈತರ ಆದಿಯಾಗಿ ಇವತ್ತು ನಮ್ಮ ಕಲ್ಕೇರಿ ಗ್ರಾಮದ ತಲಾಟಿಯವರಿಗೆ ಒಂದು ಮನವಿಯನ್ನ ಸಲ್ಲಿಸಲಿಕ್ಕೆ ರೈತ ಸಂಘದ ವತಿಯಿಂದ ಇವತ್ತೊಂದು ಚಿಕ್ಕದಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ನಮ್ಮ ಗ್ರಾಮದ ತಲಾಟಿಯವರಿಗೆ ಒಂದು 2 ಪ್ರಶ್ನೆಗಳನ್ನ ಕೇಳಕ್ ಬಯಸ್ತೀನಿ. ನೀವೆಲ್ಲ ರೈತರ ಪರವಾಗಿ ತಲಾಟಿ ಸಾಹೇಬ್ರ, ನಿಮಗೆ ಒಂದು ದಯವಿಟ್ಟು ನಾವು ಕಲ್ಕೇರಿ ಹಾಗೂ ಸುತ್ತಮುತ್ತಲಿನ ರೈತರ ಪರವಾಗಿ ನಿಮಗೊಂದು ವಿನಂತಿಯನ್ನು ಮಾಡ್ಕೊಂತೀವಪ್ಪ ಅಂತಂದ್ರೆ, ಕಲ್ಕೇರಿಗೆ ಸಂಬಂಧಪಟ್ಟಂಗ ನೀವು ಯಾರ ಒಂದು ಆಡಳಿತದೊಳಗೆ ಕೆಲಸ ಮಾಡ್ತೀರಿ, ಯಾರು ಸರವಾಗಿ ಕೆಲಸ ಮಾಡ್ತೀರಿ ಅನ್ನೋದು ಜನರಿಗೆ ಗೊತ್ತಾಗಲಾಗ್ಯದ. ನಿಮಗೆ ಏನು ಕೇಳಬೇಕನ್ನೋದೇ ಜನರಿಗೆ ಗೊತ್ತಾಗಲಾಗ್ಯದ. ನೀವೇನು ಕೇಳಿದ್ರು ನನಗೆ ಗೊತ್ತಿಲ್ಲ, ನನಗೇನು ಮಾಹಿತಿ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ಒಂದು ಉಡಾತ್ಮ ಉತ್ತರಗಳನ್ನು ನೀವು ಕೊಡ್ಲಾಕತ್ತೀರಿ. ದಯವಿಟ್ಟು ನಿಮ್ಮ ಕೆಲಸ ಏನದ, ರೈತರಿಗೆ ಸಂಬಂಧಪಟ್ಟಂಗ ನಿಮ್ಮ ಕೆಲಸ ಅದ. ನೀವು ಏನು ಮಾಡ್ಲಾಕತ್ತೀರಪ್ಪ ಅಂತಂದ್ರೆ, ತಲಾಟಿ ನೀವು ಕಲ್ಕೇರಿಗೆ ಅದಿರಿ, ತಾಳಿಕೋಟೆ ಒಳಗೆ ನಿಮ್ಮ ನೌಕರಿ ಮಾಡ್ಲಾಕ ಪಂಚಾಯತಿ ತಿಳಿಸ್ತಾರೆ ಏನಂತ, ನಿಮ್ಮ ಊರುಗಳಿಗೆ ಇಂತಿಂತ ಗ್ರಾಮಗಳು ಆರಿಸ್ಕೊಂಡಿವಿ, ನಾವು ಇನ್ಶೂರೆನ್ಸ್ ಕಂಪ್ನಿಯವ್ರು ಬರ್ತೀವಿ ಅಂತ. ಅವಾಗ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ರೈತರಿಗೆ ತಿಳಿಸ್ಬೇಕು. ಅವರು ಯಾರು? ಪಂಚಾಯತಿಯವರು ರೈತ ಸಂಘದವ್ರಿಗೆ ತಿಳಿಸ್ಬೇಕು, ಮತ್ತು ಆ ಹೊಲದಾಗ ಯಾವ ಒಂದು ಹೊಲ ಇರ್ತದ ಆ ಹೊಲದಾಗ ತಿಳಿಸ್ಬೇಕು, ಮತ್ತು 4-5-8 ಮಂದಿ ಮುಖಂಡರಿಗೆ ತಿಳಿಸ್ಬೇಕು. ಈಗ ಮೊನ್ನೆ ನಮ್ಮ ಬೆಕ್ನಾಳದಾಗ ತಿಳಿಸಿದ್ರು. ನಾವು ಹೋದೆವು, ಬೆಕ್ನಾಳದಾಗ ಹೋದ ಕೂಡಲೇ ಅವಂಗ ಕೇಳಿದೆವು, ನೀ ಇನ್ಶೂರೆನ್ಸ್ ಕಂಪ್ನಿ ಹೌದ್ರಿ, ನಾವು ಎಲ್ಲಿ ಮಾಡ್ತೀವಿ ಇಲ್ಲಿ ಈ ತಲಾಟರಾಗಲಿ ಒಟ್ಟ ಯಾರೇ ಆಗಲಿ ಇವ್ರ ಇಲಾಖೆಯವರು ಒಬ್ರು ಇರಬೇಕು, ನಾವು ಗ್ರಾಮಸ್ಥರು ಇರಬೇಕು, ಅಲ್ಲಿಂದ ಈ ಕೃಷಿ ಅಧಿಕಾರಿಗಳು ಇರಬೇಕು, ಒಟ್ಟು 5 ಮಂದಿ ಕರ್ಕೊಂಡ್ಬರ್ಬೇಕು ನಾವು ಆಫೀಸರ್ಗಳನ್ನ. ಮುಂದೆ ರೈತರಿಗೆ ಕರ್ಕೊಂಡ್ಬಂದು ಅದನ್ನು ನಾವು ಮಾಡಬೇಕು. ಅವ ಏನಂದ್ರೆ GRG ತೊಗರಿ ಬೀಜ ಪರಿಹಾರ ಹಾಗೂ ಬೆಳೆ ವಿಮಾ ಯೋಜನೆ ಕೊಡುವ ಕುರಿತು ಮಾನ್ಯರೇ, ಕಲ್ಕೇರಿ ಸುತ್ತಮುತ್ತಲಿನ ರೈತ ಸಂಘದ ವತಿಯಿಂದ 2024-25ನೇ ಸಾಲಿನ ಮುಂಗಾರಿನ ರೈತರ ಹೊಲದಲ್ಲಿ GRG ತೊಗರಿ ಬೀಜವನ್ನು ಬಿತ್ತಿದ್ದರಿಂದ ಸರಿಯಾಗಿ ಹೊಲದ ಪೀಕ್ ಬೆಳೆದಿಲ್ಲದ ಕಾರಣ ರೈತರಿಗೆ GRG ಬೀಜವನ್ನು ಗುಣಮಟ್ಟ ಇಲ್ಲದ ಕಾರಣ ಸರ್ಕಾರದಿಂದ ಬರುವ ಪರಿಹಾರವನ್ನು ಪ್ರತಿ ರೈತರಿಗೆ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಹಾಗೂ ಬೆಳೆ ವಿಮೆ ಬರುವಂತೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಒಂದು ರೈತರಿಗೆ ಯಾವ ಮುಖಾಂತರ ಸರ್ಕಾರದಿಂದ ರೈತರ ಖಾತೆಗೆ ಬೆಳೆ ವಿಮೆ ಸ್ವಲ್ಪ ರೈತರಿಗೆ ಜಮೆ ಆಗಿರುತ್ತದೆ. ಇದರಲ್ಲಿ ಗೋಲ್ಮಾಲ್ ಆಗಿರುವ ಕಂಡು ಬರುತ್ತದೆ. ಒಂದು ವೇಳೆ ಎಲ್ಲ ರೈತರಿಗೆ GRG ತೊಗರಿ ಬೀಜದ ಪರಿಹಾರ ಕೊಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ರೈತ ಹಾಗೂ ರೈತರಿಂದ ತಿಳಿದು ಬಂದಿರುತ್ತದೆ. ಎಲ್ಲರೂ ಈಗ ನೋಡ್ರಿ ಪತ್ರಕರ್ತರ ಕ್ವಶನ್ ಸಾಹೇಬ್ರ, ಮನವಿ ಅಂತರೂ ಎಲ್ಲ ರೈತರು ಸೇರಿ ಕೊಟ್ಟಾರ ನಮಗೆ. ಇದ್ರ ಬಗ್ಗೆ ತಾವೇನು ಪರಿಶೀಲನೆ ಮಾಡ್ತೀರಿ ನಮಗೆ ತಿಳಿಸ್ಬೇಕು. ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳು ಮುಖ್ಯ ವ್ಯವಸ್ಥೆ ಮಾಡ್ತಾರೆ. ಇದು ಇನ್ಶೂರೆನ್ಸ್ ಕಂಪ್ನಿ ಆಗಿರೋದು, ಇನ್ಶೂರೆನ್ಸ್ ಕಂಪ್ನಿ ಜೊತೆ ಮಾತಾಡಿ ಅದೇನೇನು ತಂದು ನಮ್ಮ ಆಫೀಸ್ಗೆ ಒಂದು ಜೆರಾಕ್ಸ್ ದಾಖಲೆ ಯಾವ ಬಂದು ತಂದು. ರೈತರು ನಿಮ್ಮವರು, ಈ ಗ್ರಾಮಕ್ಕೆ ನೀವು ಅಧಿಕಾರಿಗಳು, ಬೇರೆ ಬೇರೆ ಊರಿಗೆ ಬೇರೆ ಬೇರೆ ಅಧಿಕಾರಿಗಳು ಒಪ್ಕೋತೀನಿ. ರೈತರು ಬಂದು ಕೇಳೋದು ನಿಮಗೆ, ಬೇರೆದವ್ರಿಗೆ ಕೇಳಲ್ಲ. ಅದನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅವರಿಗೆ ಬೆಳೆ ಇದು ಪರಿಹಾರ ಮುಟ್ಟುವಂತ ಮಾಡುವ ಕೆಲಸ ನಿಮ್ಮದು. ಇದಕ್ಕೆ ನೀವೇನಂತೀರಿ? ಮಾಡನ್ರಿ, ಇದು ಕಳಿಸ್ಕೊಟ್ಟು ಮಾತಾಡ್ತೀನಿ. ನಾನು ಈಗ ಮಾತಾಡಿ ಮೇಡಮ್ ಅವ್ರಿಗೆ ತಹಸೀಲ್ದಾರ್ ಮತ್ತೊಂದು ಮಾತಾಡಿ ನಿಮ್ಗೆ ಏನಂದ್ರೆ ನಿಮ್ಮ ಹೆಸರು? ಇನ್ಶೂರೆನ್ಸ್ ಕಂಪ್ನಿ ಆಗಿರೋದು ಅವ್ರ ಜೊತೆ ಮಾತಾಡ್ಬೇಕಾಗುತ್ತೆ. ಇದು ಪರಿಹಾರ ಇತ್ತ ನಮ್ಮ ಲೆವೆಲ್ನಾಗ ಬರ್ತೈತಿ. ಇದು ಇನ್ಶೂರೆನ್ಸ್ ಕಂಪ್ನಿ ಇದ್ರಾಗ ಬರ್ತೈತಿ. ಹೆಸರು ಹೆಸರು 26